Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಪ್ಲ್ಯಾನ್ಸ್ ಏನೇನಿದೆ ಅಂತಂದರೆ ಇವತ್ತೊಂದು ಬೇಬಿ ಶೂಟ್ ಇದೆ. ಅದಕ್ಕೋಸ್ಕರ ಅಂತಲೇ ಬೆಳಗ್ಗೆ ಬೇಗ ಇದೆಲ್ಲ ಕೆಲಸ ಮುಗಿಸಿ ಇವಾಗ ಬೇಬಿ ಶೂಟಿಗೆ ಥೀಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ಬೇಬಿ ಶೂಟ್ ನಡೆಸ್ತಾ ಇರೋದು ನನಗೆ ಬೇಕಾಗಿರೋ ನೇಬರ್ದು. ಅಂದರೆ ನಾನು ಇಂಜಿನಿಯರಿಂಗಲ್ಲಿ ಇದ್ದಾಗಿಂದನೂ ನನಗೆ ಅಂಬಿಕಕ್ಕ ಅಂತ ಪರಿಚಯ ಇದ್ದಾರೆ. ಅವ್ರ ಮಗುದೇ ಫೋಟೋಶೂಟ್ ಇವತ್ತು ನಡೀತಾ ಇರೋದು. ಪಾಪುಗೆ ಇವಾಗ 1.5 ಇಯರ್, ಹೆಣ್ಮಗು ಮುದ್ದಾಗಿದ್ದಾಳೆ. ಅವಳದೇ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾವು ಸಿಂಪಲ್ ಥೀಮ್ನ ಯೂಸ್ ಮಾಡಿ ಅವಳು ಫೋಟೋಶೂಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಆ್ಯಕ್ಚುಲಿ ವೀಣಾ ಇಲ್ಲ. ವೀಣೆಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋದ್ರಿಂದ ಅವರು ಇವತ್ತು ಬಂದಿಲ್ಲ. ಇಲ್ಲ ಅಂತಂದರೆ ಅವ್ರ ಮನೇಲಿ ಫೋಟೋಶೂಟ್ ನಡೀತಾ ಇತ್ತು. ಅವ್ರು ಇಲ್ಲದೇ ಇರೋ ಕಾರಣ ಇವತ್ತು ನಮ್ಮ ಮನೇಲಿ ಫೋಟೋಶೂಟ್ ನಡೀತಾ ಇದೆ. ಅವ್ರು ಬರ್ತೀನಿ ಅಂತಂದ್ರು, ನಾನೇ ಬೇಡ ಬಿಡಿ ಅಂತಂದೆ. ಹೇಗಿದ್ರು ಇವಾಗ ಅಂಬಿಕಕ್ಕ ಅಂತ ನಾನು ಇವಾಗ ಏನು ಹೇಳಿದ್ನಲ್ಲ, ಅವರು ನಮ್ಮ ಮನೆ ಹತ್ರನೇ ಇರೋದು, ಇದೇ ಏರಿಯಾದಲ್ಲೇ ಇರೋದು. ಅದಕ್ಕೆ ಇದೇ ಏರಿಯಾದಲ್ಲೇ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಲ್ಲ, ಅದಕ್ಕೆ ನಮ್ಮ ಮನೇಲಿ ಇವಾಗ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ಬೇರೆ ಎಲ್ಲೂ ನಾವು ಔಟ್ಡೋರ್ ಏನೂ ಪ್ಲ್ಯಾನ್ ಮಾಡಿಲ್ಲ ಸದ್ಯಕ್ಕೆ. ಇವಾಗ ಮನೇಲೇ ಥೀಮ್ ಒಂದು ಸೆಟಪ್ ಮಾಡಿದ್ದೀನಿ. ಅದು ನಾನು ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ. ನಾನು ಯೂಸ್ ಮಾಡಿರೋದು ಸಿಂಪಲ್ ಥೀಮು, ಜಾಸ್ತಿ ಪ್ರಾಪರ್ಟೀಸ್ ಎಲ್ಲ ಯೂಸ್ ಮಾಡಿಲ್ಲ. ಇವಾಗ ಅವ್ರು ಹೇಳಿದ್ದಾರೆ ಒಂದು 11:30ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಆಲ್ರೆಡಿ ಟೈಮ್ ಆಯಿತು, ಬರೋ ಟೈಮ್ ಆಯಿತು. ಬರಲಿ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ವೀಡಿಯೋದಲ್ಲಿ ಏನೇನೆಲ್ಲ ಅಪ್ಲೋಡ್ ಮಾಡ್ತೀನಿ ಅಂತಂದರೆ, ಇವತ್ತು ಆ್ಯಕ್ಚುಲಿ ಒಂದು ಫೋಟೋಶೂಟು, ಇನ್ನೊಂದು ನೆಕ್ಸ್ಟ್ ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಫ್ರೆಂಡ್ಸ್ ಯಾವಾಗಲೂ ಸಂಡೇ ಬಂದರೆ ರೆಸ್ಟೇ ಇರೋದಿಲ್ಲ. ಏನಾದರೂ ಒಂದು ಪ್ಲ್ಯಾನ್ ನಾವು ಇಟ್ಕೊಂಡಿರ್ತೀವಿ. ನಾವಾಗಲಿ ನನ್ನ ಫ್ರೆಂಡ್ಸ್ ಆಗಲಿ ಏನಾದರೂ ಒಂದು ಪ್ಲ್ಯಾನ್ ಇಟ್ಟಿರ್ತೀವಿ. ಮನೇಲಿ ಯಾವತ್ತೂ ನೆಮ್ಮದಿಯಿಂದ ಮಲಗಿರೋದೇ ಇಲ್ಲ. ಅಷ್ಟು ಸಂಡೇಸ್ ನಮ್ಗೆ ಫ್ರೀ ಇರೋದೇ ಇಲ್ಲ. ಸಂಡೇಸ್ ಫ್ರೀ ಇರುತ್ತೆ, ಆದರೆ ನಾವು ಫ್ರೀ ಮಾಡ್ಕೋತಿಲ್ಲ. ನಮಗಿರೋದು ಒಂದೇ ಸಂಡೇ, ಸ್ಯಾಟರ್ಡೆ ನಮ್ಮ ಆಫೀಸಲ್ಲಿ ಲೀವ್ ಇಲ್ಲ. ಅದಕ್ಕೆ ನಾವೇನು ಮಾಡ್ಕೊಂಡ್ವಿ ಅಂತಂದರೆ, ಆ್ಯಕ್ಚುಲಿ ಈ ಪ್ಲ್ಯಾನ್ ಅಂದರೆ ಫೋಟೋಶೂಟ್ ಬಿಸ್ನೆಸ್ ಪ್ಲ್ಯಾನ್ ನಮ್ಮ ಮೈಂಡಲ್ಲಿ ಇರಲಿಲ್ಲ. ನಮಗೆ ರ್ಯಾಂಡಮ್ ಆಗಿ ಬಂದಿದ್ದು ಥಾಟ್ ಅದು. ಈ ಥರ ಮಾಡ್ಬೋದಲ್ವ ನಾವು. ಎಷ್ಟೆಷ್ಟೋ ಜನ ಹುಡುಗಿರು ಏನೇನೆಲ್ಲ ಸಾಧನೆ ಮಾಡ್ತಾರೆ. ಅಟ್ಲೀಸ್ಟ್ ನಾವು ಸಾಧನೆ ಅಲ್ಲ ಅಂತಂದ್ರೂ ನಮ್ಮ ಲೈಫಿಗೆ ಏನಾದರೂ ನಮಗೆ ಸಮಾಧಾನ ಅನಿಸ್ಬೇಕು. ನಾವು ಮಾಡ್ತಿರೋ ಕೆಲಸ ಅದನ್ನಾದರೂ ನಮ್ಗೆ ಮಾಡಬೇಕು ಅಂತ ನನ್ನ ಮನಸ್ಸಲ್ಲೂ ಇತ್ತು, ವೀಣನ ಮನಸ್ಸಲ್ಲೂ ಇತ್ತು. ಇವಾಗ ಮೇಯ್ನ್ ಥಿಂಗ್ ಏನಂತ ಅಂದರೆ, ಫಸ್ಟು ಫೋಟೋಶೂಟ್ ಅಂದರೆ ನನಗೆ ಫೋಟೋಗ್ರಫಿ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ. ಫೋಟೋಗ್ರಫಿ ಎಡಿಟಿಂಗ್ ಅಂತಂದರೆ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಅದು ಆ್ಯಕ್ಚುಲಿ ತುಂಬ ಇಷ್ಟ ನನಗೆ, ಫೋಟೋಶೂಟ್ ಮಾಡೋದು, ಯಾರಾದರೂ ಫೋಟೋ ತೆಗಿಯೋದು ಅಂತ. ಇವಾಗ ನೀವು ನನ್ನ ಫೋನ್ ಏನಾದರೂ ತೆಗೆದು ನೋಡಿದ್ರೆ ಬೇರೆಯವ್ರ ಫೋಟೋಗಿಂತ, ಅಂದರೆ ನನ್ನ ಫೋಟೋಗಿಂತ ಬೇರೆಯವ್ರ ಫೋಟೋನೇ ಜಾಸ್ತಿ ಇದೆ. ಅಷ್ಟು ಫೋಟೋಸ್ ಕ್ಲಿಕ್ ಮಾಡ್ತೀನಿ ನಾನಂತೂ. ಒಂದು ಸತಿ ನಿಂತ್ಕೊಂಡ್ರೆ ಯಾವಾಗಾದರೂ ನೀವು ಯಾವ ಫೋಟೋ ತೆಗಿ ಅಂತಂದ್ರೂ ನನಗೆ ಅವಾಗಲೇ ಪಟ್ಟಂತ ಇಂಟ್ರೆಸ್ಟ್ ಬರುತ್ತೆ ಫೋಟೋ ತೆಗಿಯೋಕ್ಕೆ. ಅಷ್ಟು ಇಂಟ್ರೆಸ್ಟು ಫೋಟೋಗ್ರಫಿ ಮೇಲೆ. ಅದು ಇವಾಗ ಸ್ಟಾರ್ಟ್ ಆಗಿರೋ ಹುಚ್ಚು. ಇವಾಗ ಅಂತಂದರೆ ಒಂದು 3-4 ಇಯರ್ಸಿಂದ. ಫಸ್ಟಿಂದ ಇತ್ತು, ಆದರೆ ಅಷ್ಟೊಂದು ಹುಚ್ಚಿರಲಿಲ್ಲ. ಇವಾಗೆಲ್ಲ ಬರ್ತಿರೋ ಫೋಟೋಸು ಅಂದರೆ ಇವಾಗೆಲ್ಲ ಎಷ್ಟು ಅಪ್ಡೇಟ್ ಆಗಿಬಿಟ್ಟಿದೆ ಫೋಟೋಗ್ರಫಿಯಲ್ಲಿ ಅಂತಂದರೆ, ಅದು ನೋಡಿದ್ರೂ ನಾವು ಅದನ್ನು ಯಾಕೆ ಕಲಿಬಾರ್ದು ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಅದಕ್ಕೆ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂತಂದರೆ, ಈ ಥರದೊಂದು ಫೋಟೋಗ್ರಫಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸತ್ಯ ದೇವ್ರ ದಯೆಯಿಂದ ಮಾಡಿದ್ದೀವಿ. ಇವಾಗ ಕೆಲವೆಲ್ಲ ಆರ್ಡರ್ಸ್ ಬರ್ತಾಯಿದೆ. ಎಲ್ಲ ನಿಮ್ಗಳ ಆಶೀರ್ವಾದ. ನೋಡೋಣ ಏನಾಗುತ್ತೆ ಲೈಫಲ್ಲಿ ಮುಂದೆ ಅಂತ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಯಾರು ಏನೇ ಆದರೂ ಲೈಫಲ್ಲಿ ಕುಗ್ಗಬೇಡಿ. ಯಾರೇನೇ ಕುಗ್ಗಿಸಿದ್ರು ಅಂತೂ ಯಾರೂ ಕುಗ್ಗಬೇಡಿ. ನಿಮ್ಗೇನು ಅನಿಸುತ್ತೋ ಅದನ್ನು ನೀವು ಮಾಡಿ. ಮದುವೆ ಆಗಲಿ ಬಿಡಲಿ ಅದು ಸೆಕೆಂಡ್ರಿ. ನೀವು ಮದುವೆ ಆಗೋಕ್ಕಿಂತ ಮುಂಚೆ ನೀವು ಏನೇನು ಲೈಫಲ್ಲಿ ಅಚೀವ್ ಮಾಡಬೇಕೋ ಎಲ್ಲನೂ ಮಾಡಿ. ಮದುವೆ ಆದಮೇಲೂ ನಿಮ್ಗೆ ಸಪೋರ್ಟ್ ಮಾಡೋರು ಸಿಕ್ಕಿದ್ರೆ ಮಾಡಿ. ನನಗೆ ಗೊತ್ತಿಲ್ಲ ನನಗೆ ಅಂಥವ್ರು ಸಿಗ್ತಾರೆ ಅಂತ. ನೋಡೋಣ. ಅದೆಲ್ಲ ಮುಂದೆ ಬಿಡಿ, ಅದೆಲ್ಲ ಇವಾಗ ಯಾಕೆ ಸುಮ್ಮನೆ, ಅದೆಲ್ಲ ಯೂಸ್ ಇಲ್ಲ ಇವಾಗ ಮಾತಾಡಿ. ಮುಂದೆ ಆಗೋದನ್ನ ಇವಾಗ ಮಾತಾಡಿದ್ರೆ ಏನು ಯೂಸ್ ಇದೆ. ಬನ್ನಿ ಇವಾಗ ನೆಕ್ಸ್ಟು ನಾನು ಹೇಗೆ ಥೀಮ್ ರೆಡಿ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ ಫ್ರೆಂಡ್ಸ್, ನಾನಿವತ್ತು ಈ ಥೀಮ್ ಸೆಟಪ್ ಮಾಡ್ಕೊಂಡಿದ್ದೀನಿ ಬೇಬಿ ಶೂಟ್ಗೆ. ಈ ಕಲರ್ ಕಾಂಬಿನೇಷನ್ ನನಗೆ ಯಾಕೋ ಸಖತ್ ಇಷ್ಟ ಆಗುತ್ತೆ. ಈ ಕಲರು ಮತ್ತು ಬ್ರೌನ್ ಕಲರು ಈ ಕಾಂಬಿನೇಷನಲ್ಲಿ ಫೋಟೋ ತೆಗೆದ್ರೆ ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ನೋಡಿ ಇದೊಂದು ಪ್ರಾಪರ್ಟಿ ಅಂದರೆ ಒಂದು ಬುಟ್ಟಿ, ಇದು ಚಿಕ್ಕ ಬ್ಯಾಸ್ಕೆಟ್ ನಮ್ಮ ಆಫೀಸ್ ಹತ್ರ ಇದ್ದಿದ್ದು, ಅದನ್ನು ತೊಗೊಂಡ್ವಿ ನಾನು ವೀಣಾ. ಇದಕ್ಕೊಂದು ಪಾಟ್ ಇಟ್ಟು ನಾನು ಸೆಟಪ್ ಮಾಡಿದ್ದೀನಿ ಅಷ್ಟೇ. ಮತ್ತು ಚಿಕ್ಕದು ನಾಯಿ ಮರಿ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ ಇದನ್ನೊಂದು ಇಟ್ಟಿದ್ದೀನಿ. ಮತ್ತು ಇದೊಂದು ಚೇರು, ಹ್ಯಾಂಡ್ಮೇಡ್ ಚೇರ್ ಅದು. ಮತ್ತು ಇದೊಂದು ಮ್ಯಾಟ್. ಇದು ಅಫ್ಕೋರ್ಸ್ ಹ್ಯಾಂಡ್ಮೇಡ್ ಚೇರೆ. ಆಮೇಲೆ ಕಮೆಂಟೆಲ್ಲ ಹಾಕ್ಬೇಡಿ ಅದು ಹ್ಯಾಂಡ್ಮೇಡೇ ಇನ್ಯಾವ ಮೇಡ್ ಅಂತ ಎಲ್ಲ. ಇದು ನಾನು ಇವತ್ತು ಮಾಡ್ಕೊಂಡಿರೋ ಸೆಟಪ್ ಪಾಪುಗೆ. ಸಂಜಿನಿ ಇಲ್ಲೋಡಿ ಕ್ಯಾಮೆರಾ ಅಜ್ಜ ಮಮ್ಮಿ
ಮ್ಯಾಟ್ ಮೇಲೆ ಕುತ್ಕೋ ಹೋಗು ಮಮ್ಮಿ. ಗೋಲ್ಡ್ ಸಿಟ್ ಮಾಡಿ ಕಳ್ಳ 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 ಅತ್ತೆ ಮೂಗು ಹೆಂಗೈತಿ ಶಿಂಜು ಫ್ಲವರ್ ಅಂಜಿರ್ಲೆ ಓ ಅಮ್ಮ ಫ್ಲವರ್ ಅಂಜಿರ್ಲೆ ಕೀಳಮ್ಮ ಅದ್ರಾಗ ಕಿತ್ಕೊಡು ಜಿರ್ಲೆ ಕಿತ್ಕೊಡು ಅದ್ರಾಗ ಸಿಂಚಿನಿ ಮೂಗು ಮೂಗು ಹೆಂಗೈತಮ್ಮ ಅತ್ತೆ ಮೂಗು ತೋರ್ಸು ಅತ್ತೆ ಮೂಗು ಅವ್ನು ತೆಗಿಬೇಕಂತೀಗ ಖುಷಿ ಮಾವನಿಗೆ ಹೆಂಗೆ ರೆಸ್ಪಾನ್ಸ್ ಹಾಯ್ ಮಾಡು ಮಾಮಂಗ ಹಾಯ್ ಮಾಡು ಇಲ್ಲಿ ಇಲ್ಲಿ ಫಿಶ್ ಎಸ್ ಮಾಮನ ಜೊತೆ ಬಿಡಿ ಇಲ್ಲ ಬಿಡಿ ಬಿಡಿ ಮಾಡ್ತಾರೆ ಮಾಡು ಡಯಲ್ ಮಾಡು ಹಿಂಗೆ ಹಿಡ್ಕೊಂಡು ಆ ಕಡೆಗೆ ಹೋಗ್ಬಿಟ್ಟಿರ್ತಾಳೆ. ಕೈಯಲ್ಲಿ ಹತ್ಕೊಡು ಹೂವ ಇಟ್ಕೊಂಬ ತಗ ನಿಂತು ಮನೆಗೆ ತಗೊಂಡು ಹೋಗೋಣ ತಗೋ ಮನೆಗೆ ತಗೊಂಡು ತಗೋ ಅಂದೇ ಬೇಕಲ್ಲ Pretty little baby, I'm so in love with you. Little baby. ಬಾ ಇಲ್ಲಿ ಸಿಂಜಿನಿ ನೋಡ ಅಕ್ಕ ಈ ಬ್ಯಾಗ್ ಇನ್ನು ಈ ಕಡೆಗೆ ಬನ್ನಿ ಸಿಂಜಿನಿ ಯಾರ್ದು ಏನು ಏನ್ ನಿಂದು ಏನ್ ನಿಂದು ಬೂಯ್ ನೋಡ್ ಸಿಂಜಿನಿ ಇಲ್ಲಿ 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 ಏ ಏ ಏ ಏ ಏ ಯಾಕಮ್ಮ ಹಂಗ್ ಕೂತ್ಕೊಳ್ಳೋದು ನೀನು ಗೌರಿ ತಮ್ಮನ್ ಗೌರಿ ಇವಾಗ ಶೂಟಿಂಗ್ ಎಲ್ಲ ಮುಗೀತು ಬೇಬಿ ಶೂಟು. ಇವಾಗ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಹೊರಗಡೆ ಹೋಗ್ತಾ ಇದೀವಿ. ಯಾರ್ಯಾರು ಹೋಗ್ತಾ ಇದೀವಿ ಅಂತ ನಾನು ತೋರಿಸ್ತೀನಿ. ಬಾ ಖುಷಿ ಬಾ. ನೋಡಿ ಇವಳು ಖುಷಿ ನಮ್ಮ ನೇಬರು. ಇನ್ನೊಬ್ರು ಇದ್ದಾರೆ, ಅವ್ರ ಮುಖನೇ ತೋರಿಸಲ್ಲ ಅಂತ ಅಂತಿದ್ದಾರೆ. ಇವತ್ತು ಏನಾದರೂ ಮಾಡಿ ಅವ್ರ ಮುಖ ತೋರಿಸೋ ಥರ ಮಾಡೇ ಮಾಡ್ತೀನಿ. ಹೇಳು ಖುಷಿ, ಹೇಗಿತ್ತು ಫೋಟೋಶೂಟ್ ಎಕ್ಸ್ಪೀರಿಯನ್ಸ್? ನೈಸ್ ಎಕ್ಸ್ಪೀರಿಯನ್ಸ್. ನನಗೂ ಬೆಸ್ಟ್ ಇಂಗ್ಲೀಷು ಯೂಟ್ಯೂಬ್ ಚಾನಲ್ ಅಂತ ಇಂಗ್ಲೀಷು. ಹೇಳು ಖುಷಿ, ಹೇಗಿತ್ತು ಎಕ್ಸ್ಪೀರಿಯನ್ಸು? ಫೋಟೋಶೂಟ್ದು ತುಂಬಾ ಚೆನ್ನಾಗಿತ್ತು. ಖುಷಿ ಆಯಿತು. ಇವಳು ಇವತ್ತು ಲೈಟ್ ಮ್ಯಾನ್ ಲೈಟ್ ಇಟ್ಕೊಂಡು ನಿಂತಿದ್ಲು. ಚೆನ್ನಾಗಿತ್ತು ಫೋಟೋಶೂಟ್ ಅಂತೂ ಚೆನ್ನಾಗಿತ್ತು. ಪಾಪು ಚೆನ್ನಾಗಿ ಕೋಆಪರೇಟ್ ಮಾಡಿದ್ಲು. ಪಾಪು ತುಂಬ ಕ್ಯೂಟ್ ಆಗಿತ್ತು. ಆ್ಯಂಡ್ ಪಾಪುನು ತುಂಬ ಕೋಆಪರೇಟ್ ಮಾಡಿ ನಾವು ಹೇಳ್ಕೊಟ್ಟಂಗೆ ಲೈಕ್ ಪೋಸ್ ಎಲ್ಲ ಕೊಡೋದಾಗ್ಲಿ ಅಥವಾ ಅಳೋದೆಲ್ಲ ಕಮ್ಮಿ ಇತ್ತು. ನಮಗೆ ಖುಷಿ ಆಯಿತು. ಆದರೆ ಸ್ವಲ್ಪ ಸ್ಟ್ರೆಸ್ಫುಲ್ ಅಂತ ಅನಿಸುತ್ತೆ ಮಕ್ಳ ಹತ್ರ. ಮಕ್ಳನ್ನ ಹ್ಯಾಂಡಲ್ ಮಾಡುವಾಗ ಎಲ್ಲ ಸ್ಟ್ರೆಸ್ಫುಲ್ ಅನಿಸುತ್ತೆ. ವೀಣಾ ಇವತ್ತು ಬಂದಿಲ್ಲ. ವೀಣಾ ಇದ್ದಿದ್ದರೆ ಸ್ವಲ್ಪ ಪ್ರೆಷರ್ ಏನು ಕಮ್ಮಿ ಆಗ್ತಿತ್ತೇನೋ ನನಗೆ. ಇವಾಗ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತಂದರೆ ಏನು ತಿನ್ನಕ್ಕೆ ಹೋಗ್ತಾ ಇದ್ದೀವಿ ಖುಷಿ? ಮಟನ್ ಚಾಕ್ನ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ಚಾಕ್ನ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಮಟನ್ ಚಾಕ್ನ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ನಾವು ಏನೇನು ತಿಂತೀವಿ, ಏನೇನೆಲ್ಲ ಮಾಡ್ತೀವಿ ಅಂತ. ನೋಡೋಣ ಬನ್ನಿ ಫ್ರೆಂಡ್ಸ್, ಹೋಗೋಣ. ಶಾಡೋ ಆಟ ಆಡ್ತಿದೆ. ಕಿವಿ ಹಿಂದಕ್ಕೆ ಹಾಕೋ. ನೋಡಿ ನೋಡಿ ಓಡ್ತಾನೆ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಖುಷಿ ಆಗ್ತೀನಿ ನನಗೆ. ಖುಷಿ ನಾವು ಈ ಥರ ಎಲ್ಲ ವಿಡಿಯೋ ಮಾಡ್ಕೊಂಡು ಯಾರು ಹೋಗ್ಬೇಡಿ, ಡೇಂಜರು. ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸುಮ್ಮನೆ ಈ ರೋಡು ತುಂಬ ಖಾಲಿ ಇದೆ ಅಂತ ಇನ್ನೂ ಸ್ವಲ್ಪ ಹಿಂದಕ್ಕೆ ಹಿಡ್ಕೊ.
ಮುಂದೆ ಹಿಡ್ಕೊ ಈ ರೋಡ್ ಫುಲ್ ಪೀಸ್ಫುಲ್ ಆಗಿದೆ ಅಂತ ನಾವು ಈ ತರ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಸ್ಟೇಟ್ ಆಫ್ ಮೈಂಡ್, ಸ್ಟೇಟ್ ಆಫ್ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗ್ತಾ ಇದೆ. ರಿಲ್ಯಾಕ್ಸ್ ಆಗ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇದೆ, ಯಾರು ಬಂದು ಎಲ್ಲಿ ಕುದಿತಾರೋ ಅಂತ. ಇಲ್ಲ ಮುಂದೆ ಯಾರು ಇಲ್ಲ, ಫುಲ್ ಖಾಲಿ ರೋಡ್ ಇದೆ ಇಲ್ಲಿ. ಖಾಲಿ ರೋಡ್ ಇದೆ, ಅದಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಇವಾಗ ಅವಾಗಿಂದ 2 ಸತಿ ರೂಟ್ ಮಿಸ್ ಆಯ್ತು. ಮಳೆ ಬೇರೆ ಬರ್ತಾ ಇದೆ. ಇವಾಗ ಮಳೆ ಬರ್ತಿದೆ, ನಾವು ಗ್ರಾಸ್ ಲ್ಯಾಂಡ್ ಹೋಗ್ತೀವಿ ಅನ್ನೋದೇ ಡೌಟ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ನಾವು ಗ್ರಾಸ್ ಲ್ಯಾಂಡ್ ಬಂದಿದ್ದೀವಿ. ಇವ್ರು ನೋಡಿ ಮಾಸ್ಕ್ ರಾಣಿ, ಅವ್ರು ನೋಡಿ ವಿಡಿಯೋಗ್ರಾಫರ್. ಎಂತ ವಿಡಿಯೋಗ್ರಾಫರ್ ಅಂದ್ರೆ ಬಾಮ್ಮ ಇಲ್ಲಿ. ಖುಷಿ, ನೀನ್ ವಿಡಿಯೋ ಮಾಡಂದ್ರೆ ಏನ್ ಮಾಡ್ದಮ್ಮ? ವಿಡಿಯೋ ಮಾಡಂದ್ರೆ ಬರೀ ಮೊಬೈಲ್ ಶೇಕ್ ಮಾಡಿರೋದಷ್ಟೇ. ಕಾಲೇಜ್ ಹೋಗ್ತಿರೋದು, ಇನ್ನ ಯಾವ ಸ್ಕ್ರೀನ್ ನೋಡ್ತಾಳೋ ಗೊತ್ತಿಲ್ಲ. ಫೋನ್ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿತ್ತು ನನಗೆ. ಅದು ಸ್ಟಡಿ ಟೈಮ್ ಹೋಗಿ ಸ್ಕ್ರೀನ್ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ನೋಡಿ, ಇವಾಗ ಕಣ್ಣು ತೋರಿಸ್ತೀನಿ ನೋಡಿ. ಉಳಿಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ನೋಡು ಖುಷಿ, ಎಷ್ಟು ಚೆನ್ನಾಗಿದೆ ಪ್ಲೇಸು. ನನಗೆ ಆನಂದ ಪರಮಾನಂದ ಅನ್ನೋ ಬರೋಕ್ಕಿಂತ ಇದೆ. ಹೌದಾ? ಹೌದು. ಇವತ್ತು ನಾವು ಆ್ಯಕ್ಚುಲಿ ಫೋಟೋ ಶೂಟ್ ಎಲ್ಲ ಮುಗಿಸಿ ಎಲ್ಲನೂ ಮುಗಿಸ್ಕೊಂಡು ಈ ಪ್ಲೇಸಿಗೆ ಬಂದಿರೋದು. ಡೇಲಿ ಬೆಂಗಳೂರಲ್ಲಿ ಯಾವ ಪ್ಲೇಸ್ ನೋಡೋಕ್ಕಿದೆ? ಏನು ಪ್ಲೇಸು ನೋಡೋಕ್ಕಿಲ್ಲ. ಅದು ಈ ಥರ ಬ್ಯೂಟಿಫುಲ್ ಆಗಿರೋ ಪ್ಲೇಸು ನೋಡಿ. ಸುತ್ತ ಎಲ್ಲ ಮರಗಳು ನೋಡಿ. ಎಲ್ಲೋ ನ್ಯಾಷನಲ್ ಅಂತ. ಈ ಥರ ಮರ್ಯಾದೆ ಕಳಿಬಾರ್ದು ನನಗೆ ಯಾವತ್ತೇ. ಏನು ನ್ಯಾಷನಲ್ ಅಂತ ಚಿಕ್ಕ ಸ್ಕೂಲಲ್ಲಿದ್ದಾಗ ಹೇಳ್ಕೊಟ್ಟಿದ್ರು. ಎಲ್ಲಿ ನ್ಯಾಷನಲ್ ಅಂತ ಬರ್ತಾ ಇದ್ರು ಅಂದರೆ ಬರ್ತಾ ಇದ್ರು ಅಲ್ಲೇ ನಿಂತ್ಕೊಂಡು ರೆಸ್ಪೆಕ್ಟ್ ಕೊಡಬೇಕು. ಹಾಂ. ಇವಾಗ ಇಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿಕೊಂಡು ಇವಾಗ ನಾವು ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ ಮನೆ ಕಡೆ. ಇವತ್ತಿನ ವ್ಲಾಗ್ ಇಷ್ಟೇ. ಅದಕ್ಕಿಂತ ಮುಂಚೆ ಖುಷಿಗೆ ಗಾಯತ್ರಿಗೆ ಎಕ್ಸ್ಪೀರಿಯನ್ಸ್ ಕೇಳಿಬಿಡೋಣ. ಹೇಗೆ ಅನಿಸ್ತು ನಿಮ್ಮಿಬ್ರಿಗೂ? ಚೆನ್ನಾಗಿದೆ, ಖುಷಿ ಆಯಿತು, ಚೆನ್ನಾಗಿದೆ, ಏನೋ ಒಂಥರ ಪೀಸ್ ಆಗಿದೆ. ಇಲ್ಲಿ ನೋಡ್ಕೊಂಡು ಹೇಳಿ, ಕ್ಯಾಮ್ರಾ ನೋಡಿಕೊಂಡು. ಅವ್ರ ಮುಖ ತೋರಿಸಲ್ಲ ಬಿಡಿ. ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಅದು ಬೆಂಗಳೂರು ಅಂತ ಬಂದರೆ ಈ ಪ್ಲೇಸ್ ಚೆನ್ನಾಗಿದೆ. ಆರಾಮಾಗಿ ಫುಲ್ ಪೀಸ್ಫುಲ್ಲಾಗಿ. ಇಲ್ಲಿ ನನಗನ್ಸಿರೋ ಪ್ರಕಾರ ಫೈರ್ ಕ್ಯಾಂಪ್ ಎಲ್ಲ ಹಾಕೊಂಡಿರ್ಬೋದು ಅಲ್ವಾ ಗಾಯ? ಆದರೆ ಭಯ ಆಗುತ್ತೆ. ಯಾರು ಒಬ್ಬೊಬ್ಬರೆಲ್ಲ ಬರಕ್ಕೆ ಹೋಗ್ಬೇಡಿ. ಹುಡುಗ ಹುಡುಗಿನೂ ಅಷ್ಟೇ, ಇಬ್ಬಿಬ್ರು ಬರಕ್ಕೆ ಹೋಗ್ಬೇಡಿ. ಲೈಟ್ಸ್ ಇಲ್ಲ, ಏನೇ ಆದರೂ ಯಾರಿಗೂ ಗೊತ್ತಾಗೋದಿಲ್ಲ. ಹೆಲ್ಪ್ಗಂತೂ ಯಾರೂ ಬರೋದೇ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಅಂಥ ಪ್ಲೇಸ್ ಇದು ನೋಡಿ. ಫುಲ್ಲು ಗ್ರಾಸ್ ಲ್ಯಾಂಡ್, ಇದು ಹೆಸರುಘಟ್ಟ ಗ್ರಾಸ್ ಲ್ಯಾಂಡ್ ಅಂತ. ಅಷ್ಟೇ, ಇವತ್ತಿನ ವ್ಲಾಗ್ ಇಷ್ಟೇ. ಕತ್ಲೆ ಆಗ್ತಾ ಇದೆ, ನಾವೆಲ್ಲರೂ ಹೊರಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಂತೂ ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಸಂಡೇ ಆದ್ರೂ ಎಂಜಾಯ್ ಮಾಡಿದ್ವಿ. ಅಯ್ಯೋ, ನಾನು ಮರ್ತೇ ಹೋಗಿದ್ದೆ, ಇನ್ನೂ ಒಂದು ಪ್ಲೇಸ್ ಇದೆ. ನಾವು ಚಾಕ್ನ ತಿನ್ನಕ್ಕೆ ಹೋಗ್ಬೇಕು. ಇವಾಗ ಏನಾಗುತ್ತೋ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ನಾವು ಮರ್ತೇ ಹೋಗಿದ್ದೆ. ಖುಷಿ, ನೀ ಮರ್ತೋಗಿದ್ದ ಅದನ್ನ? ಇಲ್ಲ, ನಾನು ಮರ್ತು ಹೋಗಿರ್ಲಿಲ್ಲ. ಮತ್ತೆ ಹೇಳ್ಬೇಕು ತಾನೆ, ನಾನೇನಂತ ಇದ್ದೀನಿ. ನನಗೆ ಗೋಲ್ಗಪ್ಪ ಬೇಕು. ಏನ್ ಬೇಕು? ಗೋಲ್ಗಪ್ಪ. ಗೋಲ್ಗಪ್ಪ ಒಬ್ರಿಗೆ, ಪಾನಿಪುರಿ ಒಬ್ರಿಗೆ. ನನಗೆ ಚಾಕ್ನ ತಿನ್ಬೇಕಂತ ಅನ್ನಿಸ್ತಾ ಇದೆ. ಪಾನಿಪುರಿ ತಿನ್ನೋ ಬಂದಿದ್ದೀವಿ. ಹಾಂ, ಬರ್ತೇನೆ ಚಾಕ್ನೇ ಸಿಗ್ಲಿಲ್ಲ. ಎಷ್ಟು ಬೇಜಾರಾಗ್ತಿದೆ ಅಂತಂದ್ರೆ ಮರ್ಡ್ರ್ ಮಾಡೋಣ ಅನ್ನಷ್ಟು ಬೇಜಾರಾಗ್ತಿದೆ. ನೋಡಿ ಫ್ರೆಂಡ್ಸ್, ಇದು ಡ್ರೈ ಫ್ರೂಟ್ಸ್ ಜ್ಯೂಸ್ ಅಂತೆ. ನಾನು ಈ ಥರ ಜ್ಯೂಸ್ ಯಾವತ್ತೂ ಕುಡಿದಿರಲಿಲ್ಲ ನನ್ನ ಜೀವನದಲ್ಲಿ.
ಹೊಟ್ಟೆ ಅಶ್ವಾಗ ಮಧ್ಯಾಹ್ನ ತಿಂದಿರೋದು ಊಟನ. ಆಗಿದ್ದೀನಿ. ಫೈನಲಿ ಇದೊಂದು ಬಟರ್ ಸ್ಕಾಚ್ ಅಷ್ಟೇ ನಾನು ಹಣೆ ಬರಕ್ಕೆ ಇವತ್ತು. ಇವತ್ತಿನ ಬ್ಲಾಗ್ ಇಷ್ಟ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿ. ಮರಿಬೇಡಿ. ಬಾಯ್.